ಸ್ನೇಹಿತರೆ, ಸೊ ನಿಮಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಾಳೆ ನಡೀತಕ್ಕಂಥ ಪ್ರಿಪ್ರೇಟರಿ ಎಕ್ಸಾಮ್ಗೆ ಕೊಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಹೆಚ್ಚು ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದಷ್ಟೇ ನಿಮ್ಗೆ ಏನಾಗ್ತದೆ, ಪರ್ಫೆಕ್ಟ್ ಆಗ್ತದೆ ಮತ್ತು ಯಾವೆಲ್ಲ ಪ್ರಶ್ನೆಗಳನ್ನೇ ಕೇಳಿದಾರೆ ಅನ್ನೋದನ್ನು ಕೂಡ ಗೊತ್ತಾಗ್ತದೆ. ಸೊ ನನ್ನ ಅನಿಸಿಕೆ ಏನಂದರೆ ಕಂಪ್ಲೀಟ್ ವಿಡಿಯೋಗಳಲ್ಲಿ ನೀವೇನು ಮಾಡಿರಿ, ಮೇನ್ ಕ್ವಶನ್ ಆದರೂ ಫೋಕಸ್ ಮಾಡ್ಕೊಡ್ರಿ. ಆಲ್ರೆಡಿ ನಿಮಗೆ ಆನ್ಸರ್ಸ್ ಗೊತ್ತಿದ್ರೆ ಡೋಂಟ್ ವರಿ, ಬಟ್ ಗೊತ್ತಿದ್ರೆ ಆನ್ಸರ್ಸ್ಗಳನ್ನ ಸಹಿತ ನೋಡ್ಕೊಡ್ರಿ ಅಂತ ಹೇಳ್ತಾ, ಯಾಕೆಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ ಇದಾವೆ. ಸೊ ಎಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರು ಅಷ್ಟು ಕಡಿಮೆ ಇದೆ, ಯಾಕೆಂದರೆ 20ರಷ್ಟು ಕಠಿಣತೆ ಮಟ್ಟ ಇರೋದ್ರಿಂದ ಸ್ವಲ್ಪ ಪ್ರಶ್ನೆಗಳು ಹಾರ್ಡ್ ಆಗಿನೂ ಕೂಡ ಬರ್ತವೆ. ಅದು ಕೂಡ ನೀವು ನಾಳೆಲ್ಲ ಕ್ವಶನ್ ಪೇಪರ್ಲಿ ನೋಡ್ತೀರಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈ ಥರದ ವಿಡಿಯೋಗಳು ಎಲ್ಲ ವಿಷಯಗಳಲ್ಲಿ ನಿಮಗೆ ಸಿಗ್ತವೆ. ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾದರೆ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಕನ್ನಡ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ 2025 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತಿ ನೋಡಿದರೆ ಸೊ ನೀವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ಬೋದು. ಇದು ಕೂಡ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದ. ಪ್ರಶ್ನೆ 1, ಇವುಗಳಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಸಹಿತ ಪದ ಅಂತ ಕೇಳಿದ್ರು ಅದು ಅಂತಃಪುರ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾದ ಪದ. ಸೊ ತಾವು ಅನ್ನೋದು ರೈಟ್ ಆನ್ಸರ್. ಅಂತಕಾತ್ಮಜ ಅಂತಕ್ಕಂಥ ಪದದಲ್ಲಿರುವ ಸಂಧಿ ಕೇಳಿದರೆ ಅದು ಸವರ್ಣ ದೀರ್ಘ ಸಂಧಿ. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಲೇಖನ ಚಿಹ್ನೆಯನ್ನು ಬಳಸ್ತೀವಿ, ಉದ್ಧರಣ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಏನಂತೀವಿ, ಸಾಮಾನ್ಯ ವಾಕ್ಯ. ನಾನಿಲಿ ಅಂತಕ್ಕಂಥ ಪದದಲ್ಲಿರೋ ಸಮಾಸ ಅಂತ ಕೇಳಿದ್ರು ಅದು ಬಹುರ್ವಿ ಸಮಾಸ ಇಸ್ ದ ರೈಟ್ ಆನ್ಸರ್. ಸಂಬಂಧೀಕರಣಕ್ಕೆ ಹೋಗೋಣ. ಕರ್ಣಂಗೆ ಚತುರ್ಥಿ ವಿಭಕ್ತಿ ಆದರೆ ಗಾಂಡಿವಿಯೋಳು ಅಂತಕ್ಕಂಥದ್ದು ಸಪ್ತಮಿ ವಿಭಕ್ತಿ. ಆರ್ಯ, ಅಜ್ಜ, ದೃಷ್ಟಿ, ದಿಟ್ಟಿ. ನಟ್ಟ ನಡುವೆ ದ್ವಿರುಕ್ತಿ, ಕಾಡು ಮೇಡು, ಜೋಡು ನುಡಿ. ಬಾಳುವ ಕೃದಂತ ನಾಮ, ಓಟ ಅನ್ನೋದು ಕೃದಂತ ಭಾವನಾಮ. ಒಂದಂಕದ ಪ್ರಶ್ನೆಗಳು. ಶಿವಾನುಭವ ಶಬ್ದಕೋಶ ಬರೆದವರು ಯಾರು, ಫಗು ಹಳಕಟ್ಟಿ. ಮುದುಕಿಯ ಸೊಸೆಯು ಯಾವ ನೋವಿನಿಂದ ನಳುತ್ತಿದ್ದಳು, ಹೆರಿಗೆ ನೋವು. ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು, ಧನು ಎಂಬ ರಾಕ್ಷಸ. ಅತಿ ಬಲನ ರಾಣಿಯ ಹೆಸರೇನು, ಮನೋಹರಿ. ಕವಿ ನೋಡಿದ ಅಡಕೆ ತೋಟ ಎಲ್ಲಿದೆ, ವನದಂಚಿನಲ್ಲಿದೆ. ಹಲಗಲಿ ಗುರುತು ಉಳಿಯದಂತಾದದ್ದು ಏಕೆ, ಕುಂಪನಿ ಸರ್ಕಾರ ದಂಡು. ಹಲಗಲಿಗೆ ಬೆಂಕಿ ಹಚ್ಚಿ ಸುಟ್ಟು ಬೂದಿ ಮಾಡಿರೋದರಿಂದ ಗುರುತು ಹಿಡಿಯದಂತಾಯಿತು. ಮುಂದಿನ ಪ್ರಶ್ನೆ ಇತ್ತು, ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ, ಗುಡಿಸಲಿನಲ್ಲಿ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್. 18, ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು, ಅದು ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ ಮತ್ತು ಪ್ರಯಾಣ ಸೌಲಭ್ಯ. ಇನ್ನು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ವಿವರಿಸಿರಿ ಅಂತ ಕೇಳಿದ್ದಾರೆ. ಸೊ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡಿ ಬರುವುದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ಹೇಳಿದ್ದಾರೆ. ಇನ್ನು ರಮಣ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು ಅಂತ ಕೇಳಿದ್ದಾರೆ. ರಾಮನ ಸ್ವಾಗತಕ್ಕಾಗಿ ಶಬರಿ ಕಡುಸವಿಯಾದ ಬಗೆ ಬಗೆಯ ಹಣ್ಣು ಹಂಪಲುಗಳನ್ನು, ಜೇನುತುಪ್ಪ ಅಧಿಕವಾಗಿರುವ ಮಧುಪರ್ಕವೆಂಬ ಪಾನೀಯವನ್ನು, ತಳಿರು ಸುವಾಸನೆಯಿಂದ ಕೂಡಿದ ಹೂಗಳನ್ನು ಸಂಗ್ರಹಿಸಿ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಇನ್ನು ಅಗ್ನಿಭೂತಿ ಮತ್ತು ವಾಯುಭೂತಿಯರು ಮಂತ್ರಿ ಪದವಿಯನ್ನು ಹೇಗೆ ಪಡೆದರು ಅಂತ ಕೇಳಿದ್ದಾರೆ. ಇಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸೂರ್ಯಮಿತ್ರನಿಂದ 4 ವೇದಗಳನ್ನು, ವೇದದ 6 ಅಂಗಗಳಾದ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷಗಳನ್ನು 18 ಧರ್ಮಶಾಸ್ತ್ರಗಳನ್ನು ಕಲಿತರು. ಮೀಮಾಂಸೆ, ತರ್ಕಶಾಸ್ತ್ರ, ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರಶಾಸ್ತ್ರ, ಶಬ್ದಕೋಶ, ಕಾವ್ಯ ನಾಟಕಗಳು, ಕೌಟಿಲ್ಯನ ಅರ್ಥಶಾಸ್ತ್ರ, ಸಾಮುದ್ರಿಕ ಶಾಸ್ತ್ರ, ಶಾಲಿಹೋತ್ರ ಋಷಿಯ ಅಶ್ವಶಾಸ್ತ್ರ, ಬಾಳಕ ಪೃಷ್ಟಿ ಪ್ರಣೀತವಾದ ಗಜಶಾಸ್ತ್ರ, ಹಾನಿತ ಎಂಬ ವೈದ್ಯಶಾಸ್ತ್ರ, ಚರಕ ಅಶ್ವಿನಿ ಮತ ಎಂಬ ವೈದ್ಯ ಗ್ರಂಥಗಳು, ಸುಶ್ರುತ ಗ್ರಂಥ, ನರವೈದ್ಯಶಾಸ್ತ್ರ, ಜ್ಯೋತಿಷ ಮಂತ್ರವಾದ ಮುಂತಾದ ವಿದ್ಯೆಗಳನ್ನು ಕಲಿತ್ಕೊಳ್ತಾರೆ. ಇನ್ನು ಹಸುರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿ ಹೇಗೆ ವರ್ಣಿಸ್ತಾರೆ. ಹಸುರಾದ ಬೆಟ್ಟ, ಗದ್ದೆಯ ಬಯಲು, ಆಗಸ ಮುಗಿಲು, ಕಣಿವೆ ಮೊದಲಾದವು ಕಣ್ಣಿಗೆ ಕಟ್ಟುವಂತೆ ಹಸುರಾಗಿದೆ. ಹೊಸ ಹೂವಿನ ಕಂಪು ಮೂಗಿಗೆ ಸುವಾಸನೆಯ ಅನುಭವ ನೀಡಿದರೆ ತಂಪಾದ ಗಾಳಿ ಚರ್ಮಕ್ಕೆ ಸುಖ ನೀಡುತ್ತದೆ. ಹಕ್ಕಿಯ ಕೊರಳಿನ ಇಂಪು ಕಿವಿಗೆ ಆನಂದವನ್ನು ನೀಡುತ್ತಿದೆ. ಹೀಗೆ ಹಸುರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂದು ಕವಿ ಹೇಳಿದ್ದಾರೆ. ಇನ್ನು ಯಜ್ಞಾಂಶದ 12 ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಕೇಳಿದ್ದಾರೆ. ಸೊ ಯಜ್ಞಾಂಶದ 12 ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಸಲ್ಯ ಮಗನಾದ ರಾಮನು ಒಬ್ಬನೇ ವೀರನು. ಇದು ಅವನ ಯಜ್ಞ ಕುದುರೆ. ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು. ಇನ್ನು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳಿದ ಅಂತ ಕೇಳಿದ್ದಾರೆ.
ಸೊ ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಹೀಗಿದೆ. ಏಪ್ರಿಲ್ 13, 1919ರಂದು ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು 2000 ಮುಗ್ಧ ಹಿಂದೂ, ಸಿಖ್ ಮತ್ತು ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ. ಭಗತ್ ಸಿಂಗ್ ತನ್ನ ಸಹೋದರರಿಗೆ ಮಣ್ಣು ತ್ಯಾಗದ ಪ್ರತೀಕ ಅಂತ ತೋರಿಸ್ತಾನೆ. ಇನ್ನು ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಕೇಳಿದರೆ, ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿದರೆ ಅವರು ವಿಷಯಗ್ರಹಣ ಮಾಡಿಕೊಳ್ಳಬಲ್ಲರು. ಆದರೆ ಅವರಿಗೆ ಸಂಸ್ಕೃತಿಯ ಅವಶ್ಯಕತೆ ಇದೆ. ಅವರಿಗೆ ಅದನ್ನು ಕೂಡುವ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು. ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು. ಕೇವಲ ಜ್ಞಾನರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ. ಜಗತ್ತಿನ ಜ್ಞಾನರಾಶಿಯನ್ನೇ ಕೊಡಬಹುದು, ಆದರೆ ಅದರಿಂದ ಹೆಚ್ಚು ಪ್ರಯೋಜನವಿಲ್ಲ. ಸಂಸ್ಕೃತಿಯನ್ನು ಹೊಂದಿರುವ ಜನರಿಂದ ದೇಶದ ಪ್ರಗತಿ ಸಾಧ್ಯ ಅನ್ನೋದನ್ನು ಬರೀರಿ. 26 ಅರಿಯದವರೊಡನೆ ಸಂಘ ಮಾಡಬಾರದು ಏಕೆ ಅಂತ ಕೇಳಿದ್ದಾರೆ. ಅರಿಯದವರೊಡನೆ ಸಂಘ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರ ಒಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರಗಿರಿಯ ಉರಿಕೊಂಬಂತೆ ಅಂತ ಇದೆ. 27 ಪೈಗಳ ತಮ್ಮನ ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು. ಪೈಗಳ ತಮ್ಮನ ನೂಲು ಮದುವೆ ದಿನ ಚಪ್ಪರ ಹಾಕಿದ್ದರು. ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಿದ್ದರು, ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು. ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಚಪ್ಪರವೆಲ್ಲ ಗದ್ದಲ. ಮುಂದೆ ಕವಿ ಸಾಹಿತಿಗಳ ಪರಿಚಯನ ಬರೀಬೇಕು. A.N. ಮೂರ್ತಿರಾವ್ ಅವರ ಬಗ್ಗೆ ಇದೆ. ಸಮಯ ಕ್ರಿಸ್ತಶಕ 1900, ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು. ಕೃತಿಗಳು ಹಗಲುಗನಸು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ. ಪ್ರಶಸ್ತಿಗಳಲ್ಲಿ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗೌರವ ಡಿಲಿಟ್ ಪದವಿ, ಮೈಸೂರು ವಿಶ್ವವಿದ್ಯಾಲಯದಿಂದ. ಇನ್ನು ದ ರಾ ಬೇಂದ್ರೆ ಅವರ ಬಗ್ಗೆನೂ ಕೂಡ ಕೇಳಿದ್ದಾರೆ. ಅಂಬಿಕಾತನೆಯ ದತ್ತ ಕಾವ್ಯನಾಮ ಇದೆ. ಕಾಲ 1896, ಸ್ಥಳ ಧಾರವಾಡ. ಕೃತಿ ಗರಿ ಕೃಷ್ಣ ಕುಮಾರಿ ಉಯ್ಯಾಲೆ. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ ಪುರಸ್ಕಾರ ಅನ್ನೋದನ್ನು ವಾಕ್ಯ ರೂಪದಲ್ಲಿ ಬರೀರಿ. ಇನ್ನು ಪದ್ಯ ಭಾಗಕ್ಕೆ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕು. ಇಲ್ಲಿ 3 ಸಾಲುಗಳನ್ನು ಕೊಟ್ಟಿದ್ದಾರೆ. ಓಕೆನಾ. ಭೇದವಿಲ್ಲಲೆ ಕರ್ಣ ನಿಮ್ಮೋಳು, ಯಾದವರು ಕೌರವರೊಳಗೆ ಸಂವಾದಿಸೋಡಕ್ಕೆ ಮೊದಲರಡಿ ನಿನ್ನಾನೆ ಅಂತ ಇದೆ. ಇದು ಭಾಮಿನಿ ಷಟ್ಪದಿ ಅಂತಕ್ಕದ್ದನ್ನು ಬರ್ತದೆ ಅನ್ನೋದನ್ನು ನಿಮಗೆ ಗೊತ್ತಿರಲಿ. ಓಕೆನಾ. ಇದೇನು ಮಾಡಿದ್ದಾರೆ, 3, 4, 3, 4 ಮಾಡಿದ್ದಾರೆ. 3 ಇದೆ, 4, 3, 4. ಈ ತನ್ನಾಗಿರ್ತಕ್ಕಂಥದ್ದಿದೆ. ಇಲ್ಲಿ ಮುಂದೆ ಬರೀಬೇಕು ಭಾಮಿನಿ ಷಟ್ಪದಿ ಅನ್ನೋದನ್ನು ನೋಡ್ಕೊಡ್ರಿ. ಇನ್ನು ಅಲಂಕಾರ ಮಾರಿಗೌತನವಾಯಿತು, ನಾಳಿನ ಭಾರತವೂ ಇದೆ. ಇದು ರೂಪಕ ಅಲಂಕಾರ. ಉಪಮೇಯ ನಾಳಿನ ಭಾರತದ ಯುದ್ಧ, ಉಪಮಾನ ಮಾರಿಯ ಔತಣ. ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತಣಕ್ಕೆ ಅಭೇದವಾಗಿ ರೂಪಿಸಿರೋದ್ರಿಂದ ಇದು ರೂಪಕ ಅಲಂಕಾರವಾಗಿದೆ ಅಂತ ಕೇಳಿದ್ದಾರೆ. ಇನ್ನು ಲಕ್ಷಣ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡು ಬರದೆ ಅವೆರಡೂ ಒಂದೇ ಎಂದು ವರ್ಣಿಸಿದರೆ ರೂಪಕ ಅಲಂಕಾರ ಅಂತ ಬರೀಬೇಕು. ಇನ್ನೆಷ್ಟು ಅಲಂಕಾರ ಇತ್ತು. ಅಲಂಕಾರದಲ್ಲಿ ಏನಿದೆಪ್ಪ ಅಂದರೆ ಕುಂಬಾರನಿಗೆ ವೃಷ, ದೊನ್ನಿಗೆ ನಿಮಿಷ ಅಂತ ಇದೆ. ಇಲ್ಲಿ ಸಿಂಪಲ್ ಆಗಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ಎಂಬ ಮಾತಿನಂತೆ ಈ ಗಾದೆಯಿಂದ ನಾವು ತಿಳಿದುಕೊಳ್ಳೋ ಅಂಶವೆಂದರೆ ತಾಳ್ಮೆಯಿಂದ ಎಂಥ ಕೆಲಸವನ್ನು ಬೇಕಾದರೂ ಸಾಧಿಸಬಹುದು. ಆದರೆ ಅದೇ ಬುದ್ಧಿಯನ್ನು ಸಿಟ್ಟಿನ ಕೈಗೆ ಕೊಟ್ಟರೆ ಪಟ್ಟ ಶ್ರಮವೆಲ್ಲ ವ್ಯರ್ಥವಾಗಿ ಹೋಗ್ತದೆ. ಆದ್ದರಿಂದ ಯಾವುದೇ ಕೆಲಸವನ್ನು ಗಮನವಿಟ್ಟು ತಾಳ್ಮೆಯನ್ನು ವಹಿಸಬೇಕು, ಗೌರವಿಸಿ ಮಾಡಬೇಕು. ಹಾಗಾದರೆ ಮಾತ್ರ ಅದರ ಫಲವನ್ನು ನಾವು ಅನುಭವಿಸಬೇಕು ಅನ್ನೋದನ್ನು ನೀವು ಸಿಂಪಲ್ ಆಗಿ ಅದನ್ನು ಏನು ಮಾಡ್ಬೋದಾಗಿತ್ತು ಸ್ನೇಹಿತರೆ, ಬರಿಬೋದಿತ್ತು. ಇನ್ನೊಂದು ಕೈ ಕೆಸರಾದರೆ ಬಾಯಿ ಮೊಸರು ಇದೆ. ಪರಿಶ್ರಮ. ಎಲ್ಲ ಗಾದೆ ಮಾತುಗಳನ್ನು ಬರೆಯುವಾಗ ಉದಾಹರಣೆಗಳನ್ನು ಕೊಡಬೇಕು. ನೀವು ಎಷ್ಟು ಉದಾಹರಣೆಗಳನ್ನು ಕೊಟ್ಟು ಬರಿತೀರಿ ಅಷ್ಟು ನಿಮಗೆ ಅಂಕಗಳು ಸಿಗ್ತವೆ. ಉದಾಹರಣೆಗಳನ್ನು, ಮೌಲ್ಯಗಳನ್ನು ಅದರಲ್ಲೇ ಬರಿಬೇಕಾಗ್ತದೆ. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯಕ್ಕೆ ಹೋಗೋಣ. ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಲಿಕ್ಕೆ ಇರ್ತಕ್ಕಂಥದ್ದು 6 ವಾಕ್ಯಗಳು ಇದಾವೆ. ಪ್ರತಿಯೊಂದಕ್ಕೂ ಕೂಡ ಏನು ಮಾಡಿದಾರಪ್ಪ ಅಂದರೆ 3 ಅಂಕ, ಒಟ್ಟಾರೆ 18 ಅಂಕ. 3 ಗದ್ಯದ ಇರ್ತಾವ, 3 ಪದ್ಯದ ಇರ್ತಾವ. ಆರಾಮಾಗಿ ನೀವು ಬರಿಬೋದು. ಫಸ್ಟ್ 33 ನೋಡ್ರಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ ಅಂತಕ್ಕಂಥ ಒಂದು ವಾಕ್ಯ ಇದೆ. ಏನು ಬರೀತೀರಿ ಫಸ್ಟ್ ಆಯ್ಕೆ? ಇದನ್ನು D.S. ಜಯಪ್ಪ ಗೌಡ ಅವರು ಬರೆದಿರುವ ಭಾಗ್ಯಶಿಲ್ಪಿಗಳು ಅಂತಕ್ಕಂಥ ಗದ್ಯಪಾಠದ ಒಂದು ವಾಕ್ಯ ಆಯ್ಕೆ ಬರೀತೀರಿ. ಆಮೇಲೆ ಸಂದರ್ಭ ಏನಿದೆ ನೋಡ್ರಿ, ಅದ್ರದ್ದು ಎಸ್ ವಿಶ್ವೇಶ್ವರಯ್ಯನವರ ಶತಮಾನೋತ್ಸವದ ಸಂದರ್ಭದಲ್ಲಿ ಯಾರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬರೆದಿರ್ತಾರೆ. ಅವಾಗ ಅವ್ರು ಏನು ಮಾಡಿದ್ದಾರೆ, ವಿಶ್ವೇಶ್ವರಯ್ಯ ಬಗ್ಗೆ ಈ ಮಾತನ್ನು ಹೇಳಿದ್ದಾರೆ. ಅಂದರೆ ಸ್ವಾರಸ್ಯ, ಈ ವಾಕ್ಯ ನುಡಿಗಿಂತ ಲೇಸು ಎಂಬ ಅರ್ಥದೊಂದಿಗೆ ವಿಶ್ವೇಶ್ವರಯ್ಯನವರ ವಾಸ್ತವ ಚಿಂತನೆ, ಕಾರ್ಯತತ್ಪರತೆ, ನಿಸ್ವಾರ್ಥ ನಡೆದುಕೊಂಡ ಬಂದ ಬಗ್ಗೆ ಇದು ಏನು ಮಾಡ್ತದಪ್ಪ ಅಂದರೆ ಸೂಚಿಸ್ತದೆ. ಇನ್ನು 34 ಇದ್ದಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ ಅಂತ ಕೇಳಿದರೆ ಇದು ಸಾರಾ ಅಬೂಬಕರ್ ಬರೆದಿರುವ ಯುದ್ಧ ಎಂಬ ಗದ್ಯಪಾಠದ ವಾಕ್ಯ. ಇದೇನು ಮಾಡ್ತಾನಪ್ಪ ಅಂದ್ರೆ ಮುದುಕಿ ಈ ಮನದಲ್ಲೇ ಏನು ಮಾಡ್ತಾಳಪ್ಪ ಅಂದ್ರೆ ಸ್ಮರಿಸ್ಕೊಳ್ತಕ್ಕಂಥ ಸಂದರ್ಭವಾಗದ. ಸ್ವಾರಸ್ಯ, ರಾಹಿಲ ತನ್ನ ವೈರಿ ದೇಶವನ್ನು ಎಂದು ತಿಳಿಸಿದರೂ
ಆತನ ಸಹಾಯ, ಮಾನವೀಯತೆ ಗುಣ, ದಯನೀಯವಾದ ನೋಟವನ್ನು ನೋಡಿ ಮುದುಕಿ ರಾಹೀಲನ ಮಾತೃವಾತ್ಸಲ್ಯ ತೋರಿಸಿದ ಗುಣ ಸ್ವಾರಸ್ಯವಾಗಿ ಮೂಡಿ ಬಂದಿದೆ ಅಂತ ಬರೀಬೇಕು. ಇನ್ನು ಪ್ರವಾಸ ಶಿಕ್ಷಣದ ಒಂದು ಭಾಗ ಇದೆ. ಇದು ವಿಕ್ರು ಗೋಕಾಕ್ ಅವರು ಬರೆದಿರುವ ಲಂಡನ್ ನಗರ ಅಂತಕ್ಕಂಥ ಗದ್ಯಪಾಠದ ವಾಕ್ಯ. ಸೊ ಇದು ಏನಾಗದಪ್ಪ ಅಂತಂದ್ರೆ ಇದು ಪ್ರವಾಸ ಶಿಕ್ಷಣದ ಒಂದು ಭಾಗ ಅನ್ನೋದು ಬೇಕನ್ ಹೇಳಿದ ಮಾತು ಅವ್ರಿಗೆ ಏನಾಗ್ತದಪ್ಪ ಅಂದ್ರೆ ಲಂಡನ್ ಪ್ರವಾಸದಲ್ಲಿದ್ದಾಗ ನೆನಪಾಗ್ತದೆ. ಸೊ ಸ್ವಾರಸ್ಯ, ದೇಶ ಸುತ್ತಿ ನೋಡು ಇಲ್ಲ ಕೋಶ ಓದಿ ನೋಡು ಅಂತಕ್ಕಂಥ ಗಾದೆ ಮಾತಿನೊಂದಿಗೆ ಶಿಕ್ಷಣದ ವ್ಯಾಪಕತೆಗೆ ಪ್ರವಾಸ ಕೂಡ ಒಂದು ಭಾಗ. ಸೊ ಪ್ರವಾಸದ ಮಹತ್ವವನ್ನು ಅವ್ರು ಏನು ಮಾಡಿದ್ದಾರೆ ಹೇಳಿದ್ದಾರೆ. ಸೊ ಮುಂದಿಂದು ಮೇನಾಯ್ತು ಕೌರ ವಂಗ ವನಿತಾಳಂ ಅಂತ ಇದೆ. ಸೊ ಇದು ರನ್ನ ಬರೆದಿರುವ ಚಲಮನೆ ಮೇರು ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇದೆ. ಸೊ ಏನಾಗ್ತದಪ್ಪ ಅಂತಂದ್ರೆ ಸೊ ದುರ್ಯೋಧನ ಇದು ಭೀಷ್ಮಾಚಾರ್ಯರಿಗೆ ಹೇಳಿರ್ತಕ್ಕಂಥ ಮಾತಿನ ಸಂದರ್ಭ ಇದು ಇದೆ. ಸ್ವಾರಸ್ಯ, ತನ್ನ ಕೊನೆಯಶರು ಇರುವವರೆಗೂ ಪಾಂಡವರ ವಿರುದ್ಧ ಹೋರಾಡುತ್ತೇನೆಂಬ ದುರ್ಯೋಧನನಿಟ್ಟ ನಿರ್ಧಾರ, ಪಾಂಡವರ ಮೇಲಿನ ಕೋಪದ ತೀವ್ರತೆ ಈ ಸಂದರ್ಭದಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಅನ್ನೋದನ್ನು ನೀವು ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ, ಕರಕೂನನ್ನ ಕಪಾಳಕ್ಕೆ ಹೊಡೆದರೆ ಸಿಪಾಯಿ ನೆಲಕ್ಕೆ ಬಿತ್ತ ಅಂತ ಇದೆ. ಸೊ ಇದು ಡಾಕ್ಟರ್ BS ಗದ್ದಗಿಮಠ ಅವರು ಬರೆದಿರುವ ಕನ್ನಡ ಜನಪದ ಗೀತೆಗಳು ಅಂತಕ್ಕಂಥ ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇತ್ತು. ಸೊ ಇದೇನಾಗ್ತದಪ್ಪ ಅಂತಂದ್ರೆ ಆಯುಧಗಳು ಹೋದರೆ ನಮ್ಮ ಜೀವ ಸತ್ತು ಹೋಗುತ್ತೆ ಅಂತಕ್ಕಂಥ ಬೇಡರು ಏನು ಮಾಡ್ತಾರಪ್ಪ ಅಂದ್ರೆ ಊಹಿಸಿಕೊಳ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈ ಮಾತನ್ನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನೀವೇನು ಮಾಡಬೇಕಾಗಿತ್ತು ಸ್ನೇಹಿತರೆ, ಬರಿಬೇಕಿತ್ತು. ಇನ್ನು ಮುಂದಿಂದು ಅರಸುಗಳ ವಾಜಿಯಂ ಬಿಡುವಂತಕ್ಕಂಥದ್ದಿದೆ. ಸೊ ಆಯ್ಕೆ ಈ ವಾಕ್ಯವನ್ನು ಲಕ್ಷ್ಮೀಶ ಬರೆದಿರುವ ವೀರಲವ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇದೆ. ಸೊ ವೀರಲವ ತನ್ನ ಉತ್ತರದಿಂದ ಯಜ್ಞಾಂಶವನ್ನು ಬಾಳೆ ಗಿಡಕ್ಕೆ ಕಟ್ಟಿ ಹಾಕಿದ ಸಂದರ್ಭದಲ್ಲಿ ಮುನಿಸುತ್ತರು ಈ ಮಾತನ್ನು ಹೇಳ್ತಾರೆ. ಸೊ ಸ್ವಾರಸ್ಯ, ರಾಜನ ಯಜ್ಞಾಂಶವನ್ನು ಕಟ್ಟಿ ಹಾಕೋದು ಅಪರಾಧ, ಅದರಿಂದ ಮುಂದೆ ತೊಂದರೆ ಉಂಟಾಗ್ತದೆ ಎಂದು ಮುನಿಪುತ್ರರು ಭಯಗೊಳ್ಳೋದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತವಾಗಿದೆ ಅಂತ ಬರೆದ್ರೆ ನಿಮಗೆ ಖಂಡಿತವಾಗಿ ಅಂಕಗಳನ್ನು ಏನು ಮಾಡ್ತಾರೆ ಸ್ನೇಹಿತರೆ, ಕೊಡ್ತಾರೆ. ಸೊ ಮುಂದೆ ಪದ್ಯ ಪೂರ್ಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ನೋಡಿ, ಅಂತೆಂಬ ನಾರ್ಗೆ ಪಿರಿದು ಭ್ರಾಂತುದಲ್ಯಂ ದ್ರೋಣನೆಂಬನೆ ಪಾರ್ವನೆ ಪೆಂತನಾಗೆ ಕಳೆಯನೆ ನೊಂತ ಕತ್ತಪ್ಪನೆ ಎಂದು ಸಭೆಯೋಳು ನುಡಿದಂ ಅಂತಕ್ಕಂಥದ್ದು ಇದೆ. ಇನ್ನು ಇನ್ನೊಂದು ಒಡೆಯನ್ ಅಂತಕ್ಕಂಥದ್ದಿದೆ. ಎರಡೂ ಕೂಡ ಹಳಗನ್ನಡದ ಪದ್ಯದಿದ್ದು. ಸೊ ಒಂದೇ ಪದ್ಯದ ಎರಡು ಸಾಲುಗಳಿದ್ದಾವೆ. ಯಾವುದಾದ್ರೂ ಒಂದನ್ನು ನೀವು ನೀಟಾಗಿ ಏನು ಮಾಡಿರಪ್ಪ ಅಂದ್ರೆ ಬರೀರಿ. ಕಂಠಪಾಠದಲ್ಲಿ ಹೊಸಗನ್ನಡ ಇದ್ರೆ ಮೌಲ್ಯ ಬರಲಿಕ್ಕೆ ಹಳಗನ್ನಡ ಕೊಡ್ತಾರೆ, ಪದ್ಯದಲ್ಲಿ ಹಳಗನ್ನಡ ಇದ್ರೆ ಮೌಲ್ಯ ಬರಲಿಕ್ಕೆ ಹೊಸಗನ್ನಡ ಕೊಡ್ತಾರೆ, ಗೊತ್ತಿರಲಿ. ಇನ್ನು ಮೌಲ್ಯ ಬರಲಿಕ್ಕೆ ಕೊಟ್ಟಿದ್ದಾರೆ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವನ ಅಡ್ಡಗೋಡೆಗಳ ಕೆಡವು ತಸುತ್ತುವೆ ಯಾಗೋಣ. ಸೊ ಇದು ಏನು ಮಾಡಿದಾರಪ್ಪ ಅಂದ್ರೆ ಬಡತನ, ಅಜ್ಞಾನ, ಮೂಢನಂಬಿಕೆ, ಧರ್ಮ, ಭಾಷೆ, ಜಾತಿಗಳಿಂದ ಶೋಷಣೆಗೊಳಗಾದ ಜನರನ್ನು ಎಲ್ಲರಂತೆ ಸಮಾನವಾಗಿ ಬದುಕಲು ಆಸರೆ ನೀಡಿ ಮೇಲೆ ತರಬೇಕು. ಅವರ ಮನಸ್ಸಿನಲ್ಲಿ ಬದುಕೋ ಆಸೆಯ ಭರವಸೆಗಳನ್ನು ಕೊಡಬೇಕು. ಹಾಗೆ ಮನುಷ್ಯರ ನಡುವೆ ಜಾತಿ, ಧರ್ಮ, ಭಾಷೆ, ವರ್ಣಗಳಿಂದ ಆವೃತ್ತವಾದ ಅಡ್ಡಗೋಡೆಗಳನ್ನು ಕೆಡವಿ ಹಾಕಬೇಕು. ವಿಶ್ವದ ಜನರೆಲ್ಲರನ್ನ ಒಂದಾಗಿಸುವ ಪ್ರೀತಿಯ ಸ್ನೇಹದ ಸೇತುವೆಯನ್ನು ನಿರ್ಮಿಸೋಣವೆಂದು ಕವಿ GS ಶಿವರುದ್ರಪ್ಪನವರು ಸಮಾನತೆಯ ಮೌಲ್ಯವನ್ನು ಹೇಳಿದ್ದಾರೆ ಅಂತ ನೀವು ಬರೀಬೇಕಿತ್ತು. ಇನ್ನು 4 ಮಾರ್ಕ್ಸಲ್ಲಿ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ, ಅಥವಾ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗ್ಗೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾಷೆ ಪಾಠದ ಒಂದು ಪ್ರಶ್ನೆ ಬರ್ತದೆ. ಸೊ ಚೆನ್ನಾಗಿದೆ, ಉತ್ತರಗಳನ್ನು ನೋಡಿಕೊಡ್ರಿ. ಸೊ ಅದರಲ್ಲಿ ನಿಮ್ಗೆ ಏನು ಮಾಡ್ತಾರೆ, ಗದ್ಯದಿಂದ ಮತ್ತು ಪದ್ಯದಿಂದ ಒಂದೇ ಗದ್ಯದಿಂದ 4 ಅಂಕದ ಪ್ರಶ್ನೆ ಅಥವಾ ಒಂದೇ ಪದ್ಯದಿಂದ 4 ಅಂಕದ ಪ್ರಶ್ನೆಗಳನ್ನು ಕೊಡ್ತಾರೆ. ಸೊ ನೀವು ಏನು ಮಾಡಬೇಕು, ಎನಿ ಒನ್ನನ್ನು ಏನು ಮಾಡಬೇಕು ಬರೀಬೇಕು. ನೀವು ಪ್ರಿಪೇರ್ ಮಾಡುವಾಗ ಕೂಡ ಅದೇ ಥರನಾಗಿ ಪ್ರಿಪ್ರೇಷನನ್ನು ಮಾಡ್ಕೊಂಡೋಗಿ. ಸೊ ಭಾಳಷ್ಟು ರೀತಿಯಾಗಿರ್ತಕ್ಕಂಥದ್ದು ಗೊಂದಲಕ್ಕೇಡೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಪದ್ಯಪಾಠದಲ್ಲಿ ಕರ್ಣನಿಗೆ ಶ್ರೀಕೃಷ್ಣ ಒಡ್ಡಿದ ಆಮಿಷಗಳೇನು, ಸೊ ನೋಡ್ಕೊಂಡೋಗಿ, ಭಾಳ ಇಂಪಾರ್ಟೆಂಟ್ ಅದ. ಭಾಳ ಸಲ ಕೇಳಿದ್ದಾರೆ. ಪಾಂಡವರು ಸೋದರೆಂದು ತಿಳಿದಾಗ ಕರ್ಣನ ಮನಸ್ಥಿತಿ ಕುರಿತು ವಿವರಿಸಿ. 2ರಲ್ಲಿ ಒಂದು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇನ್ನು ಗದ್ಯ ಭಾಗವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಭಾಳ ಈಸಿ ಇರ್ತದೆ. ಪ್ರತಿಯೊಂದು ಪ್ಯಾರಾಗ್ರಾಫ್ದು ಒಂದೊಂದು ಕ್ವಶನೇ ಇರ್ತದೆ. ಪತ್ರ ನೋಡ್ಕೊಡ್ರಿ. ನಿಮ್ಮನ್ನು ಕಲಬುರಗಿಯ ಶರಣನಗರದ ನಿವಾಸಿ ಅರುಣಾ ಶ್ರುತಿ ಅಂತ ಭಾವಿಸ್ಕೊಡ್ರಿ. ನಿಮ್ಮ ನಗರದಲ್ಲಿ ಒಂದು ಸಾರ್ವಜನಿಕ ಗ್ರಂಥಾಲಯವನ್ನು ಒದಗಿಸಿಕೊಡುವಂತೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೀರಿ ಅಂತ ಕೇಳಿದರು. ಓಕೆನಾ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ, ಸೊ ಇದು ಗಿರೀಶನ್ ಬಗ್ಗೆ ಒಂದು ಪತ್ರ ಇದೆ ನೋಡಿ. ನಿಮ್ಮನ್ನು ಬೆಂಗಳೂರಿನ ಶಿವಾಜಿನಗರದ ಸರ್ಕಾರಿ ಪ್ರೌಢಶಾಲೆಯ ಆಕಾಶ ಅಶ್ವಿನಿ ಅಂತ ಭಾವಿಸ್ರಿ. ನಿಮ್ಮ ಶಾಲೆಯಲ್ಲಿ ಜರುಗಿದ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ಯಾದಗಿರಿಯ ಜಯನಗರದಲ್ಲಿ ವಾಸವಾಗಿರುವ ಗಿರೀಶ ಎಂಬ ಸ್ನೇಹಿತನಿಗೆ ಪತ್ರ ಬರೀರಿ. ಸೊ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಗಿರೀಶನಿಗೆ ಪತ್ರವನ್ನು ಬರೀಬೇಕಾಗಿತ್ತು. ಇಂದಾಗಿ ಅಂತ ಇದೆ ದಿನಾಂಕ. ಸೊ ಇಲ್ಲಿ ವಿಷಯ ಏನು ಮಾಡಬೇಕು, ಗಣರಾಜ್ಯೋತ್ಸವ ಅಂತ ಹಾಕಿ. ಸೊ ಇದನ್ನು ನೀವೇನು ಮಾಡ್ಬೋದಿತ್ತು, ಸಿಂಪಲ್ ಆಗಿ ಬರಿಬೋದು. ಇನ್ನು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅಂತ ಕೇಳಿದ್ದಾರೆ. ಸೊ ಒಂದು ಪ್ರಬಂಧ ಬರೆದಾಗ ನೀವೇನು ಮಾಡಬೇಕು, ಪೀಠಿಕೆ ಅಂತ ಒಂದು 3-4 ಸಾಲುಗಳನ್ನು ಹಾಕ್ರಿ, ವಿಷಯದ ನಿರೂಪಣೆಯನ್ನು ಹಾಕ್ರಿ. ಸೊ ಲಾಸ್ಟಿಗೆ ಏನು ಬರೀರಪ್ಪ ಅಂತಂದ್ರೆ ಉಪಸಂಹಾರ ಅನ್ನೋದನ್ನು ಬರೀರಿ. ಸೊ ಒಂದು ಪುಟ ಮಾಡಿದ್ರೆ ಸಾಕು. ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆನಾ. 2ರಲ್ಲಿ ಒಂದಿದೆ, ಇದು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ. ಭಾಳಷ್ಟು ಅವ್ರು ಕೊಟ್ಟಿದ್ದಾರೆ, ಇಷ್ಟು ಬರೆಯೋದಿನ ಅವಶ್ಯಕತೆ ಇಲ್ಲ.
ಸೊ ವಿಚಾರ ಪ್ರಧಾನವಾಗಿರ್ತಕ್ಕಂಥ ನಿಮಗೆ ಏನು ಮಾಡಿರ್ತಾರೆ, ನಿಬಂಧಗಳನ್ನ ಪ್ರಬಂಧಗಳನ್ನ ಕೊಟ್ಟಿರ್ತಾರೆ. ಆರಾಮಾಗಿ ನೀವು ಏನು ಮಾಡ್ಬೋದು,